Hi friends, good morning. Welcome back to my YouTube channel. ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವಾಗ ಟೈಮ್ ಬಂದು ಸುಮಾರು 11:30 ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ವಾರ ಬಂದು ಥರ್ಸ್ಡೇ. ಇವತ್ತು ವಾರ ಬಂದು ಥರ್ಸ್ಡೇ. ಇವಾಗ ನಾನಂತೂ ಕಂಪ್ಲೀಟ್ ಅಡುಗೆ ಮನೆಗೆಲ್ಲ ಫುಲ್ ಬ್ರೇಕ್ ಆಗಿಬಿಟ್ಟಿದ್ದೀನಿ, ರಜಾ ಆಗಿಬಿಟ್ಟಿದ್ದೀನಿ ಅಡುಗೆ ಮನೆಗೆ ಹೋಗೋದಕ್ಕೆ. ಅಡುಗೆ ಮನೆ ಇನ್ಚಾರ್ಜ್ ಎಲ್ಲ ನಮ್ಮ ಕೂಕು ತೊಗೊಂಡಿರೋದ್ರಿಂದ ಇನ್ನು ಅಡುಗೆ ಮಾಡ್ತಾನೆ ಇದ್ದಾಳೆ ಪಾಪ. ಬೆಳಗ್ಗೆನೇ ಇಬ್ಬರದು ಕೂಡ ಸ್ನಾನ ಆಯಿತು. ಬೆಳಿಗ್ಗೆ ಮಾರ್ನಿಂಗೇ ಸ್ನಾನ ಮಾಡ್ಕೊಂಡ್ಬಿಟ್ವಿ. ಇಬ್ಬರು ಹೆಡ್ ವಾಶ್ ಮಾಡ್ಕೊಂಡಿದ್ದಾಯಿತು. ಶುಕ್ರವಾರದ ಒಂದು ಪೂಜೆಗೆ ತಯಾರಿಗೆ ನಮ್ಮ ಕೂಕು ಅವರು ನನಗಿನ ಫಾಸ್ಟ್ ಅವರು. ಏನಂತಂದರೆ ತಿಂಡಿ ಮಾಡೋದ್ರಲ್ಲಿ, ಸಾಂಬಾರು ಮಾಡೋದ್ರಲ್ಲಿ, ಸಾಯಂಕಾಲಕ್ಕೆ ಸಾರಿಗೆ ಯೋಚನೆ ಮಾಡೋ ಹಾಗೆ ಅಂತ ಇವಾಗಲೇ ಸಾರಿಗೆಲ್ಲ ಜೋಡಿಸಿಟ್ಬಿಟ್ಟಿದ್ದಾರೆ. ಟೊಮಟೊ ಬಾತ್ ಮಾಡ್ತಾ ಇದ್ದಾರೆ ಕುಕ್ಕು ಅವರು. ಆಯ್ತಾ ಕುಕ್ಕು ಅವರೇ? ಆಯ್ತು, ಒಗ್ಗರಣೆ ಆಗ್ತಾ ಇದೆ. ಕುಕ್ಕು ಅವರು ಅಡುಗೆ ಮಾಡ್ತಾ ಇದ್ದಾರೆ ಫಾಸ್ಟಾಗಿ. ಅಡುಗೆ ಆಗಲ್ಲ ಇನ್ನ ಬೇಗ ಆಯ್ತು. ಸ್ವಲ್ಪ ಕೇಕ್ ಪಟ್ಟು ಕೂಗಿಸ್ಬಿಟ್ರೆ ಆಯ್ತು. ಹೊಟ್ಟೆ ತುಂಬ ತಳಮಳ ಆಗ್ತಿದೆ ಕುಕ್ಕು ಅವರೇ. ಹೊಟ್ಟೆ ತಲೆಸ್ನಾನ ಮಾಡಿರೋದಕ್ಕೆ ಹೆಡ್ ವಾಶ್ ಮಾಡಿದ ಫ್ರೆಂಡ್ಸ್. ಏನು ಗೊತ್ತಾ, ತುಂಬಾ ಸುಸ್ತಾಗ್ಬಿಡುತ್ತೆ. ಊಟ ಬಿದ್ದುಬಿಡ್ಬೇಕು ಬೇಗ ಯಾರಿಗೆ ಆಗಲಿ. ಏನಂತಂದರೆ ಹೇರ್ ವಾಶ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸಣ್ಣ ಮಕ್ಕಳಿದ್ರೂ ಕೂಡ ಅಷ್ಟೇ ಅವರಿಗೆ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಬೇಗ ಅವ್ರಿಗೆ ಏನಾದರೂ ಊಟ ಕೊಡಬೇಕು. ದೊಡ್ಡರಾದರೂ ಕೂಡ ಅಷ್ಟೇ ಫ್ರೆಂಡ್ಸ್. ಬಟ್ ಅದ್ರವ್ರು ಹೇಳ್ಕೊಳಕ್ಕೆ ಹೋಗಲ್ಲ, ಏನಾದರೂ ತಿಂದ್ಬಿಡ್ತಾರೆ ಅಷ್ಟೇ. ಸಣ್ಣ ಮಕ್ಳು ಏನಂದರೆ ಕಿರಿ ಮಾಡ್ತಾ ಇರ್ತಾರೆ. ಕುಕ್ಕರು ಹಂಗೇನೆ ಮಾಡ್ತಾ ಇದ್ದಿದ್ದು. ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ನನಗೆ ಕುಕ್ಕರ್. ಆಟ ಆಡಿಸ್ತಿಲ್ಲ ಬಿಸ್ತಳು ಅತ್ತ ಆಸಿ ಜಾಸ್ತಿ ಹೇಳೋದು. ಅದು ಗೊಂಬೆ ರೆಡಿ ಫ್ರೆಂಡ್ಸ್. ಅಲ್ಲಿ ಅದೊಂದು ಗೊಂಬೆ ಕಡೆ ನಮ್ಮ ಕೂಗುಗೆ ಆ ಥರದೊಂದು ಗೊಂಬೆ ಅಂತ ಫ್ರೆಂಡ್ಸ್. ದುಡ್ಡಿದ್ದಾಗ ನಾನು ಕೊಡಿಸ್ತೀನಿ ಅಂತ ಅಂದಾಗ ಏನು ಬೇಡ ಬಿಡಮ್ಮ ಕಷ್ಟ ನೋಡಿದ್ರೇನೇ ಸಾಕಾಗೋಗುತ್ತೆ ಅಂದು ನಾನು ಬೈದ್ಬಿಟ್ಟೆ. ನಾನೇನಾದರೂ ಕೊಡಿಸ್ತೀನಿ ಅನ್ಬೇಕಾದ್ರೆ ನೀನೇನಾದರೂ ಬೇಡ ಅಂದರೆ ಅದು ನಿನಗೆ ಲಾಸು. ಯಾವತ್ತಾಗಲೂ ಅಡ್ಬಾಯ್ ಆಗಬೇಡ ನೀನು. ನಾನೇನೋ ಮ್ಯಾನೇಜ್ ಮಾಡ್ತೀನಿ, ಏನೋ ಒಂದು ಹೋಪಿಂದ ಮಾಡ್ತಾ ಇರ್ತೀನಿ. ನಾನು ಯಾವುದ್ರಲ್ಲೂ ತೆಗಿತೀನಿ, ಯಾವುದ್ರಾಗ ಹಾಕ್ತೀನಿ, ನಿನಗೆ ಯಾಕೆ ಅಂತ. ಅವತ್ತು ಇವಳು ಬೇಡ ಅಂದ್ರೆ ನಾನು ತೊಗೊಂಡು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದೆ. ಇವಾಗ 3 ವರ್ಷ ಆಯ್ತು, 4 ವರ್ಷ ಆಯ್ತು ಅಂತ ಲೆಕ್ಕ ಹೇಳ್ತಾಳೆ. ನಾನೇನು ಮಾಡಲಿ, ನೆಕ್ಸ್ಟ್ ಯಾವಾಗ ಗೊಂಬೆ ಕೊಡಿಸ್ತೀನಿ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಅವಾಗ ಬೇಡ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನನಗೆ ಒಂದು ಸಲ ಯಾರಾದ್ರೂ ನಾನು ಅಡ್ಡ ಹಾಕ್ಬಿಟ್ರೆ ಹೌದಲ್ವ, ಯಾರಾದರೂ ಅಷ್ಟೇ ಅಲ್ವಾ, ಬಿಡು ಅನ್ನಂಗಾಗುತ್ತೆ. ಹಾಗೆ ಹೇಳ್ಬಾರ್ದು. ಮಾಡೋ ಕೆಲಸಕ್ಕೆ ಬೆಕ್ಕು ಫ್ರೆಂಡ್ಸ್. ಬೆಕ್ಕುಗಳು ಕ್ಯಾಟ್ ವಾಕ್ ಮಾಡ್ತಿರ್ತಾರೆ. ಅಡ್ಡ ಹಾಕ್ಬಾರ್ದು ಏನೇ ಒಂದು ಮಾಡುವಾಗ ಕೆಲಸ. ಹೌದು, ಅವರು ವಾಶ್ ಮಾಡಿದ್ರು. ಯುಗಾದಿ ಹಬ್ಬ ಅಲ್ವಾ, ಯುಗಾದಿ ಹಬ್ಬಕ್ಕೆ ಚೆನ್ನಾಗೆಲ್ಲ ನೀಟ್ ಮಾಡಿ ಇಟ್ಟಿದ್ದಾರೆ. ನಾವು ಹೊಸ ವರ್ಷಕ್ಕೆ ಮಾಡಿಬಿಟ್ವಿ ನೀಟು. ಏನು ಸುಮ್ಮನೆ ನಾವು ಹೊಸ ವರ್ಷಕ್ಕೆಲ್ಲ ನೀಟ್ ಮಾಡಿದ್ವಿ. ನಾವು ಹೊಸ ವರ್ಷಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ನೀಟ್ ಮಾಡಿಬಿಟ್ಟಿದ್ವಿ. ಇವಾಗೇನು ಸುಮ್ಮನೆ ಹಂಗೆ ಮೇಲೆ ರ್ಯಾಂಡಮಾಗಿ ಸ್ವಲ್ಪ ಧೂಳು ಗುಡಿಸ್ಕೊಳ್ಳೋದು, ಮೇಲೆಲ್ಲ ಬಾಕ್ಲು ಕಿಟ್ಕೆಲ್ಲ ಒರೆಸ್ಕೊಳ್ಳೋದು, ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದೆ ಅಷ್ಟೇ ಫ್ರೆಂಡ್ಸ್. ಎಲ್ಲ ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಬಿಟ್ಟು ಯಾಕೆ ಮಾಡಿದ್ವಿ, ಸಂಕ್ರಾಂತಿ ಹಬ್ಬಕ್ಕೆ ನಾವೇ ಮಾಡ್ತಾ ಇರಲಿಲ್ಲ. ಮಾಡಿದ್ದಕ್ಕೆ ಕಾರಣ ಹೊಸ ವರ್ಷಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದೆ ಕಾರಣ ಮೀಶೋದಲ್ಲಿ ಏನೇನೋ ಬೈ ಮಾಡಿದ್ನಲ್ಲ ಅದೆಲ್ಲ ಆರ್ಗನೈಸ್ ಮಾಡಬೇಕಾಯ್ತು. ಅದೆಲ್ಲ ಮಾಡುವಾಗ ಸ್ವಲ್ಪ ನೀಟಾಗಿರಬೇಕು ಅಂತ ಸ್ವಲ್ಪ ಜಾಸ್ತಿ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು, ಬೆಡ್ಡೆಲ್ಲ ಇತ್ತಲ್ವ ಡೀಪು ಕ್ಲೀನ್ ಮಾಡಿ ಎಲ್ಲ ಫಿಲಪ್ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ರ್ಯಾಂಡಮಾಗಿ ಹಿಂಗೆ ಅನ್ಕೋಬೇಕಷ್ಟೆ. ಪಾಲಿಷ್ ಮಾಡಬೇಕು, ಪಾಲಿಷ್ ಕೂಗನ ಹೊಟ್ಟೆ ಸೈಡ ಕೂಗು ಕೂಕಮಾರಿ ಬೇಕು. ಏನೇ ಆಯಿತು ಹೊಟ್ಟೆ ಕೂಗು. ಆರಾಮ ಹೇಗಿದೆ? ಸೂಪರ್. ಎಷ್ಟೆಷ್ಟು ಆಗ್ತದೆ? ಖಾರದ ಪುಡಿ, ಸಾಂಬಾರು ಪುಡಿ ಎಷ್ಟು ಹಾಕಿದೆ, ಊಟ ಮಾಡ್ಬೇಕಷ್ಟೇ. ಹೊಟ್ಟೆ ಭಾಳ ಆಗ್ತಿದೆ. ಕುಕ್ಕುಬರಿ ನಂಗೆ ಸೌತೆಕಾಯಿನ ಕೊಡು ಕುಕ್ಕುಬರಿ. ಅಲ್ಲಿ ತಟ್ಟೆ ಹೆಚ್ಚಿಟ್ಟಿನಿ ನೋಡ, ತಗೊಂಡು ತಿನ್ನೋ. ತಟ್ಟೆ ಹೆಚ್ಚಿಟ್ಟಿನಿ ಫ್ರೆಂಡ್ಸ್. ತಿಂಡಿ ತಿನ್ನೋ ಅಷ್ಟೊತ್ತಿಗೆ 24 ಗಂಟೆ ಆಗುತ್ತಂತ ಫ್ರೆಂಡ್ಸ್. ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ನಾನೇನು ಮೊನ್ನೆ ಕ್ಲಿಪ್ಪಿಂಗ್ಸ್ ತೊಗೊಂಡಲ್ಲ, ನಾನು ಬ್ಲೌಸ್ ಕಟಿಂಗಿಂದು, ಸ್ವಲ್ಪ ಸ್ಟಿಚಿಂಗಿಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸು, ಹಾಗೆ ಏನು ನಾನು ಫಾಲ್ ಹಾಕಬೇಕು, ಇನ್ನು ಹಾಕೋದನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮತ್ತು ನಾನು ಸಿಗ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಈ ಒಂದು ಬ್ಲೌಸ್ನ ನಾನು ಹೊಲ್ದಿರೋಂಥದ್ದು. ಈ ಒಂದು ಬ್ಲೌಸ್ನ ನಾನು ನಮ್ಮ ಕೂಕುಗೆ ಯುಗಾದಿ ಹಬ್ಬಕ್ಕೆ ಹೊಲ್ದಿರೋಂಥದ್ದು. ಹಾಗೆ ನನಗೂ ಕೂಡ ಹೊಲ್ಕೊಂಡಿದ್ದೀನಿ. ಇದು ಬಂದು ಯಾರ್ದು ಹೇಳಿ ಗೆಸ್ ಮಾಡಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದು ಯಾರು ಬ್ಲೌಸು ಅಂತೇಳಿ. ಹಾಗೆ ಈ ಒಂದು ಬ್ಲೌಸು ಯಾರಿಗೆ ಹೊಲ್ದಿದ್ದೀನಿ ಅಂತ ಇದನ್ನು ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡಿ. ಬಟ್ ಇವೆರಡೂ ಬ್ಲೌಸು ನಂದು ಕೂಕುದೇನೆ.
ಇದ್ರದ್ದು ಶೂಟಿಂಗ್ ಏನು ಇದ್ರದ್ದೇನು ಕಟ್ ಮಾಡಿ ಹೊಲ್ದಿದ್ದು ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಕ್ಲಿಪ್ಪಿಂಗ್ಸ್ನು ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಈ ಲೈನಿಂಗ್ ಬ್ಲೌಸ್ ಪೀಸ್ ತೊಗೊಂಬಂದಿದ್ದೆ ಅಲ್ವಾ ನಾನು ಈ ಒಂದು ಸ್ಯಾರಿ ಬ್ಲೌಸಿಗೆ, ಹಾಗೆ ಫಾಲು ಕೂಡ ತೊಗೊಂಬಂದಿದ್ದೆ 2 ಸ್ಯಾರಿದ್ದು ಕೂಡ. ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ಎದ್ದಿ ಹಾಕ್ತಾಯಿದ್ದೀನಿ. ಇದು ಶಿಂಕ್ ಆಗದೇ ಇರೋದು ತೊಗೊಂಬಂದೆ, ಬಟ್ ಆದರೆ ಅಂಗಡೀಲಿ ಹೋಗಿ ತೊಗೊಂಡು ಬಂದಾಗ ಶಿಂಕ್ ಆಗದೇ ಇರೋದು ಇವಾಗ ಮೆಟೀರಿಯಲ್ಸ್ ಅದೇ ಬರ್ತಾ ಇರೋಂಥದ್ದು. ಬಟ್ ಆದರೆ ನಾನು ಯಾವ ತೊಗೊಂಡು ಬಂದ ಯಾವ ಗ್ಯಾನ್ದಲ್ಲಿ ಸುಮ್ಮನೆ ಲೈನಿಂಗ್ ಅಂತ ಕೇಳಿದೆ, ಪರಿಚಯ ಇರೋರೆ ಅಲ್ವಾ. ಅದರಲ್ಲಿ ಲೈನಿಂಗ್ ಅಂತಂದರೆ ಶಿಂಕ್ ಆಗೋದು ಕೂಡ ಒಂದಿರುತ್ತೆ, ಶಿಂಕ್ ಆಗದೇ ಇರೋದು ಕೂಡ ಇರುತ್ತೆ. ಅದರಲ್ಲಿ ನನಗೆ ಅವ್ರು ಯಾವುದು ಕೊಟ್ಬಿಟ್ರೋ ಏನೋ ಅಂತೇಳಿ ಹೆಂಗನಾಗಲಿ ಅಂತೇಳಿ ನನ್ನ ಒಂದು ಡೌಟಿಗೋಸ್ಕರ ನಾನು ಅದನ್ನು ಹೋಗಿ ನೀರಲ್ಲಿ ಹಾಕಿ ಆ ಫಾಲು ಮತ್ತು ಈ ಒಂದು ಲೈನಿಂಗ್ ಬಟ್ಟೆನೂ ಸಲ ನೀರಲ್ಲಿ ಎದ್ದಿ ಒಣಗಿಸಿ ಐರನ್ ಮಾಡಿ ಇವಾಗ ನಾನು ಕಟ್ ಮಾಡ್ತಿರೋ ಅಂಥದ್ದು ನನ್ನ ಒಂದು ಡೌಟ್ಗೋಸ್ಕರ. ಬಟ್ ಆದರೆ ನಾನು ಅವ್ರ ಅಂಗಡೀಲಿ ಸಿಗೋದೇ ಅದು ಶಿಂಕ್ ಆಗೋದಿಲ್ಲ, ಅದೇ ಥರದೇ ಅವರು ಇವಾಗ ಕೊಡ್ತಾ ಇರೋವಂಥದ್ದು ಲೈನಿಂಗ್ ಬಟ್ಟೆ ಎಲ್ಲನೂ ಕೂಡ 2 ಇರುತ್ತೆ. ಮತ್ತು ಯಾವ್ದಾದ್ರು ಕೊಟ್ಟರೋ ಹೆಂಗೆ ಕೊತ್ತೀಯೋ ಅಂತೇಳಿ ನಾನೇ ಹೇಳಿದ್ದು ಈ ಕ್ಲಾತ್ ಕೊಡಿ ಅಂತೇಳಿ. ಅದರಲ್ಲಿ ಯಾವ ಮೆಟೀರಿಯಲ್ ಯಾವ ಒಂದು ಇದನ್ನು ತಗೊಂಡು ಅನ್ನೋ ಒಂದು ಬಯಕೆ ಹೋಗ್ಬಿಟ್ಟು ನೀರಲ್ಲಿ ಒಂದ್ಸಲ ನನ್ನ ಡೌಟಿಗೋಸ್ಕರ ನೀರಲ್ಲಿ ಎದ್ದಿ ಒಣಗಿಸಿ ಐರನ್ ಮಾಡಿ ಕಟ್ ಮಾಡ್ತಿರೋ ಅಂಥದ್ದು ಬ್ಲೌಸು. ಈ ಒಂದು ಟೈಲರಿಂಗ್ ಕೆಲಸ ಕಲಿಯೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಕೈಲಾದ ಮಟ್ಟಿಗೆ ತಕ್ಕ ಮಟ್ಟಿಗೆ ಖಂಡಿತ ಯೂಸ್ ಆಗುತ್ತೆ. ಅದರಲ್ಲಿ ನನ್ನ ಒಂದು ಲೈಫ್ ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆಯವರಿಗೆ ನಾನು ಹೇಳ್ತಾ ಇಲ್ಲ. ಬೇರೆಯವ್ರದ್ದು ಅವರವರು ಇಚ್ಛೆ ಅವ್ರವ್ರ ಇಷ್ಟ, ಅವರು ಏನು ಕೆಲಸ ಮಾಡ್ತಿರ್ತಾರೋ ಏನು ಉದ್ಯೋಗ ಮಾಡ್ತಿರ್ತಾರೋ ಅದು ಗೊತ್ತಿಲ್ಲ. ನಾನು ಹೇಳ್ತಿರೋದು ನನಗೆ ನಾನು ಯೂಟ್ಯೂಬ್ ಮಾಡ್ಕೊಂಡು ಈ ಒಂದು ಬ್ಲೌಸ್ ಹೊಲಿತಾ ಇದ್ದೀನಿ ಅಂತಂದರೆ ನಾನೇನು ಇದನ್ನು ಯಾವ ಥರ ಹೊಲಿದೆ ಏನು ಎತ್ತ ಅಂತೆಲ್ಲ ನಾನು ಹೇಳ್ಕೊತಾ ಇಲ್ಲ. ನನಗೆ ಹೇಳೋಷ್ಟು ಟೀಚ್ ಮಾಡೋಷ್ಟು ನಂಗೆ ಅದು ಬರೋದಿಲ್ಲ. ನನ್ನ ಒಂದು ಓನ್ ಬ್ಲೌಸು ನನಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅಥವಾ ನನ್ನ ಮಗಳಿಗೆ ಹೊಲಿಯೋಷ್ಟು ನನಗೆ ಕಲ್ತಿದ್ದೀನಿ. ಬಟ್ ಆದರೆ ಒಂದು 800 ರೂಪಾಯಿ ಉಳಿಸ್ದೆ, ಅಥವಾ ಈ ಫಾಲಿಂದು ಸೇರಿ 1000 ಹತ್ರ ಉಳಿತು ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವರ್ಕ್ ಮೆಟೀರಿಯಲ್ ಸ್ವಲ್ಪ ಮಟ್ಟಿಗೆ ಮಾತ್ರ ತೊಗೊಂಬಂದೆ. ನನಗೆ ಬೇಕಾಗಿದ್ದಂಥ ವರ್ಕ್ ಮೆಟೀರಿಯಲ್ಸ್ ಏನು ಸಿಕ್ಕಿಲ್ಲ, ಇನ್ನೂ ಸ್ವಲ್ಪ ತರೋದಕ್ಕೆ ಹೋಗಬೇಕು. ಅದು ತೊಗೊಂಡು ಬಂದಾಗ ಅದ್ರದ್ದು ಸೇರಿದ ಸುಮಾರು 1-1.5 ಸಾವಿರ ನಾನು ಈ ದುಡ್ಡು ಉಳಿಸಿದ್ದೀನಿ ಅಂತ ಹೇಳ್ಬೋದು. ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಹೊಲಿದಿದ್ದಂಥದ್ದು. ಹಾಗೆ ಈ ವರ್ಕ್ ಮಾಡಬೇಕು, ಆರಿ ವರ್ಕ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ಅದರದ್ದೆಲ್ಲ ಸೇರಿ ವರ್ಕಿಂದು ಮೆಟೀರಿಯಲ್ಸು ಅಥವಾ ವರ್ಕ್ ಕೈ ಕೆಲಸ ಮಾಡಿರ್ತಾರಲ್ವ ಅದ್ರ ಫೀಸ್ ಎಲ್ಲ ಸೇರಿದೆ ಸುಮಾರು 1.5 ಸಾವಿರದ ಮೇಲೇ ಸ್ವಲ್ಪ ದುಡ್ಡು ಉಳಿದಿದೆ ಅಂತ ಹೇಳ್ಬೋದು. ಆ ಒಂದು ಅಷ್ಟು ದುಡ್ಡು ಕೂಡ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗ್ದೇನೆ ಕೂಡ ಇದ್ದಿದ್ದಂಥ ಸಮಯ ಕೂಡ ನಾವು ಅದನ್ನು ಟೈಮ್ ಕೂಡ ಕಳೆದಿದ್ದೀವಿ. ಆರಿ ವರ್ಕಿಗೆ ಕೊಡೋಕ್ಕಾಗದೆ ಅದು ನಾವೇ ಕಲ್ತ್ಬಿಟ್ರೆ ಇಷ್ಟು ಬೆನಿಫಿಟ್ ಇರುತ್ತೆ. ಕೈಲಾದ ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ನ್ಯಾಕಿತ್ತು ಅಂತಂದರೆ, ಐಡಿಯಾ ಇತ್ತು ಅಂತಂದರೆ ನಾವು ಮಾಡ್ಬೋದು ಈ ಕೆಲಸ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ 2 ಬ್ಲೌಸ್ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಇನ್ನೂ ಆರಿ ವರ್ಕ್ ಮಾಡೋದು, ಇನ್ನೂ ಫಿನಿಶಿಂಗ್ ಮಾಡೋದು ಇನ್ನೂ ಇದೆ, ಇನ್ನು ಕೆಲಸ ಬಾಕಿ ಇದೆ. ಈ ಮಟ್ಟಿಗೆ ಬ್ಲೌಸ್ ಅಂತೂ ರೆಡಿ ಆಯಿತು, 2 ಬ್ಲೌಸ್ ಕೂಡ. ನೋಡಿ ಫ್ರೆಂಡ್ಸ್, ಇದು ಬಂದು 2 ಬ್ಲೌಸ್ ಕಮೆಂಟ್ ಮಾಡಿ ತಿಳಿಸಿ. 2 ಬ್ಲೌಸು ನಾನೇ ಹೊಲ್ದಿರೋಂಥದ್ದು, ನಾನೇ ಕೈಯಾರ ಕಟ್ ಮಾಡಿ ಹೊಲ್ದಿರೋಂಥದ್ದು. ಚೆನ್ನಾಗಿದೆಯಾ? ಯುಗಾದಿ ಹಬ್ಬಕ್ಕೆ ಕೂಗೆ ನನಗೆ ಬ್ಲೌಸ್ ಅಂತೂ 2 ಕೂಡ ರೆಡಿ ಆಯಿತು. ಇವಾಗ ಸ್ಯಾರಿಗೆ ನಾನು ಫಾಲ್ ಆಗ್ತಾ ಇರೋಂಥದ್ದು ಇದೇ ಫಸ್ಟ್ ನಾನು ಆಗ್ತಾ ಇರೋಂಥದ್ದು. ಬೇರೆ ಕಡೆಗೆ ಇಷ್ಟು ದಿನ ಹಾಕ್ತಾಯಿದ್ದೆ, ನಾನು ಹಾಕಿಸ್ತಾ ಇದ್ದೆ. ಬಟ್ ಆದರೆ ನಾನು ಓನಾಗಿ ಹಾಕಿದ್ದು ಕಮ್ಮಿ ಅಂತಲೇ ಹೇಳ್ಬೋದು. ಇದಕ್ಕೆ ಕೈಯೊಳಗೇನೂ ಕೂಡ ಹಾಕ್ತಾರೆ ಕೆಲವರು, ಅಂದರೆ ಕೆಳಗಡೆ ಒಂದು ಲೈನ್ ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮಿಷಿನಲ್ಲಿ. ನೆಕ್ಸ್ಟ್ ಎಮ್ಮಿಂಗ್ ಕೂಡ ಮಾಡ್ಕೊತಾರೆ, ಅದಷ್ಟು ಸರಿ ಬರೋದಿಲ್ಲ. ಹಂಗಾಗಿ ಚೈನಿ ಸಿಕ್ಕಾಕೊಳ್ಳೋದು ಅಥವಾ ಕಡ್ಗಕ್ಕೆ ಸಿಕ್ಕಾಕೊಳ್ಳೋದು, ಏನಾದರೂ ಒಂಥರ ಗಿಂಚ್ಕೊಳ್ಳೋದು ಜಾಸ್ತಿ, ಬೇಗ ಹಾಳಾಗೋದು ಜಾಸ್ತಿ. ಒಂದು ಎಳೆ ಬಂತು ಅಂದರೆ ಹೊರಗಡೆ ಎಲ್ಲ ಫುಲ್ ಹಾಳಾದಂಗೆ ಆಗ್ಬಿಡುತ್ತೆ. ಅದಕ್ಕೆ 2 ಕಡೆಯೂ ನಾನು ಸ್ಟಿಚ್ ಮಾಡ್ತಾ ಇರೋಂಥದ್ದು. 2 ಸ್ಯಾರಿಗೂ ಕೂಡ ಸ್ಟಿಚ್ ಮಾಡ್ತಾಯಿದ್ವಿ. ಒಂದು ಸ್ಯಾರಿಗೆ ಮಾತ್ರ ಕುಚ್ಚಿದೆ, ಇನ್ನೊಂದು ಸ್ಯಾರಿಗೆ ಕುಚ್ಚು ನಾನು ಹಾಕಬೇಕು. ನಾನು ಈ ಫಾಲ್ ಹಾಕೋಷ್ಟೊತ್ತಿಗೆ ನಮ್ಮ ಕೂಕು ಸಾಯಂಕಾಲ ಆಗಿತ್ತು ಅಂತೇಳಿ ಕಾಫಿ ಮಾಡಿಕೊಟ್ಲು. ಕಾಫಿನೂ ಕುಡಿದು ಫಿನಿಶ್ ಮಾಡಿದೆ. ಅಂತೂ ಫುಲ್ ಎಲ್ಲ ರೆಡಿಯಾಗಿದೆ. ಸ್ಯಾರಿ, ಫಾಲು ಮತ್ತು ಬ್ಲೌಸ್ ಎಲ್ಲ ರೆಡಿಯಾಗಿದೆ. ಇದಕ್ಕೊಂದು ಕುಚ್ಚು ಹಾಕಬೇಕಾಗಿತ್ತು. ಒಂದು ಕುಚ್ಚು ಒಂದು ಸ್ಯಾರಿಗೆ ಕುಚ್ಚು ಹಾಕಬೇಕು, ಇನ್ನೊಂದು ಸ್ಯಾರಿ ಕುಚ್ಚಿದೆ. ಹಾಗೆ ಇದಕ್ಕೊಂದು ಸ್ವಲ್ಪ ಉಕ್ಸ್ ಹಾಕ್ಬಿಟ್ಟು ಫಿನಿಶ್ ಕೊಡೋದೊಂದಿದೆ. ಹಾಗೆ ಆರಿ ವರ್ಕ್ ಮಾಡೋದೊಂದು ಸ್ವಲ್ಪ ಬಾಕಿದೆ. ಅದು ಒಂದು ದಿನ ಟೈಮ್ ತೊಗೊಂಡ್ರೆ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಕ್ಕೊಂದು ಸ್ವಲ್ಪ ಮೆಟೀರಿಯಲ್ಸ್ ಬೇಕು ಅಂತೇಳಿ ವೆಯ್ಟ್ ಮಾಡ್ತಿರೋದು ಅಷ್ಟೇ. ಅದನ್ನು ಕೂಡ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಡೀಟೇಲಾಗಿ ಬೇಕು ಅಂತ ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಒಂದು ಸ್ಯಾರಿಗೆ ನಾನು ಕುಚ್ಚು ಹಾಕಬೇಕಿತ್ತಲ್ವ, ಆ ಸ್ಯಾರಿಗೆ ನಾನು ಮುಂಚೆನೇ ತಂದು ಇಟ್ಟಿದ್ದೆ ನಾನು. ಬಟ್ ಟೈಮ್ ಸಿಕ್ಕಿರಲಿಲ್ಲ ಅಂತ ಹಾಕಿರಲಿಲ್ಲ ದಾರ ಥ್ರೆಡ್ ಎಲ್ಲನೂ ಕೂಡ. ಇವಾಗ ಆ ದಾರನ ತೆಗೆದ್ಬಿಟ್ಟು ಇವಾಗ ಎಲ್ಲ
ತೆಗ್ದಿಡ್ತಾ ಇದನ್ನೆಲ್ಲ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿತ್ತು. ಈ ಕುಚ್ಚಾಕೋ ಅಂಥದ್ದು ಕಲರ್ಸ್ ಮುಂಚೆನೇ ತಂದಿಟ್ಟಿದ್ದೆ. ಸ್ಯಾರಿ ಯಾವಾಗ ನಾನು ತೊಗೊಂಬಂದೆ ನೋಡಿ ಅವಾಗಲೇ ತೊಗೊಂಬಂದಿದ್ದಂಥದ್ದು. ಲೈನಿಂಗ್ ಫಾಲ್ ಮಾತ್ರ ಮನೆ ಮಾಡೋದಿದೆ ನೋಡುವ. ಈ ಬ್ಲೌಸ್ ಅಂತೂ ರೆಡಿ ಆಗಿದೆ. ಇವಾಗ ಅದಕ್ಕೆ ಏನಾದರೂ ಸ್ವಲ್ಪ ಡಿಸೈನ್ ಮಾಡೋದು, ಅದೇನಾದ್ರು ಅಂಟ್ರಿಸೋದು ಏನಾದಿತ್ತು ಅಂತಂದರೆ ಅದನ್ನು ಕೂಡ ಸ್ವಲ್ಪ ಡಿಸೈನ್ ವರ್ಕ್ ಮಾಡೋದಿದೆ, ಮಾಡಬೇಕು. ಇದು ಒಂದು ಬ್ಲೌಸ್, ಇದು ಕೂಡ ಒಂದಿದೆ ಮನೇಲಿ. ಇದನ್ನು ನಾನು ಹೊಲ್ಕೊಳ್ಳೋದು ಕೂಕು ಹೊಲ್ಕೊಳ್ಳೋದು ಕನ್ಫ್ಯೂಸ್ ಆಗಿದೆ. ಪಾಪ ಕೂಕುಗೆ ಸ್ಯಾರಿ ಉಟ್ಕೋಬೇಕಂದ್ರೆ ತುಂಬ ಇಷ್ಟ. ನಾನು ಜಾಸ್ತಿ ಸ್ಯಾರಿ ಉಟ್ಕೊತಾ ಇರಲ್ಲ. ಇತ್ತೀಚೆಗೆ ಇವಳು ರೀಲ್ಸ್ ಮಾಡುವಾಗ ನಮ್ಮ ಆಶನೇ ಕಲ್ಸ್ಕೊಟ್ಟಿದ್ದು, ಅಮ್ಮ ಸ್ಯಾರಿ ಉಟ್ಕ, ಈ ಸ್ಯಾರಿ ಹಾಕೋ ಅಂತ ಹೇಳ್ಕೊಟ್ಟು ಅವಳು ನಂಗೆ ಅದು ಅಭ್ಯಾಸ ಆಗ್ಬಿಟ್ಟು ಇವಾಗ ಸ್ಯಾರಿ ಉಟ್ಕೋಬೇಕು ಅನ್ನೋ ಥರ ನನಗೂ ಕೂಡ ಅನ್ನಿಸ್ತಾ ಇರೋಂಥದ್ದು. ಇವಾಗ ಗಾಡಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಒಬ್ಬಳೇ ಹೋದ್ರು ಕೂಡ, ಸೀರೆ ಉಟ್ಕೊಂಡು ಹೋದ್ರು ಕೂಡ ಗಾಡಿ ಹೊಡಿಬಲ್ಲೆ. ಆ ಒಂದು ಹೋಪ್ ಇದೆ ನನಗೆ, ಹುಷಾರಾಗಿ ಬರ್ತೀನಿ ಅಂತ. ಹಾಗಾಗಿ ನಾನೇ ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಒಂದು ಕಡೆಗೆ ಅನಿಸುತ್ತೆ. ಇದನ್ನು ನಾನು ಮಸ್ತಾಗಿದ್ದಾವಲ್ಲ ಸೀರೆ, ಅದು ನೋಡುವ ಹೆಂಗಾಗುತ್ತೆ. ಅವಳು ಇನ್ನೊಂದು ಸಲ 2 ಸಲ ಕೇಳ್ತೀನಿ, ಇದು ನಾನು ಹೊಲ್ಕೊಳ್ಳೋ ಅವಳಿಗೆ ಹೊಲ್ಕೊಳ್ಳೋ ಅಂತೇಳಿ. ಆನಂತರ ನೋಡುವ, ಡಿಸಿಷನ್ ತೊಗೊಳ್ಳುವ. ಥ್ರೆಡ್ ಎಲ್ಲ ತೊಗೊಂಡಿದ್ದಾದಮೇಲೆ ಥ್ರೆಡ್ಡು, ಸೂಜಿ, ಎಕ್ಸ್ಟ್ರಾ ಏನಿದೆ ಅಲ್ವಾ ಈ ಟೈಲರಿಂಗ್ ಕೆಲಸದ ಐಟಮ್ಸ್ ಎಲ್ಲನೂ ನಾನು ಮೇಲೆ ಎತ್ತಿಟ್ಟಿದ್ದಂಥದ್ದು ಮತ್ತೆ ತಿರ್ಗಿ ಅದೇ ಜಾಗದಲ್ಲಿ ಶಿಫ್ಟ್ ಮಾಡಿಬಿಟ್ಟೆ. ಕುಮಾರಿ ತಿನ್ನೋದಕ್ಕೆ ಏನಾದರೂ ಕಳುಗು ಕುಮಾರಿ, ಏನಿದೆ ಸೌತೆಕಾಯಿ ಕೊಡು ತಿನ್ನಕ್ಕೆ, ಏನಾದ್ರು ಕೊಡು. ಹೊಟ್ಟೆ ಅಷ್ಟಾಗಿ ತಿಂಡಿ ಮಾಡಿದಲ್ಲ. ಏನದು ನಿನಗೆ ಆಯ್ತು. ಈ ತಿಂಡಿ ತಿಂತಿಯಲ್ಲ, ಸಿಹಿ ಆಗಲ್ಲ ಬಾಯಲ್ಲ. ಫ್ರೆಂಡ್, ಖಾರ ತಿನ್ಬೇಕಾದ್ರೆ ಸಿಹಿ ತಿಂದು ಖಾರ ತಿಂದು ತುಂಬ ಒಳ್ಳೇದಲ್ವಾ? ಇದು ತಿಂದ ತಕ್ಷಣ ಹೊಟ್ಟೆ ತುಂಬಿಡುತ್ತಾ? ತಿನ್ನ ನೀನು ಕೂಡ. ಎಷ್ಟು ರೂಪಾಯಿ? ಎಷ್ಟೈತೆ ಗೊತ್ತಿಲ್ಲ. 10 ರೂಪೀಸ್ ಒಂದು. ಓ ಮೈ ಗುಡ್ನೆಸ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಟಿಕ್ಟಾಕ್ ಅಲ್ಲ, ಕಿಟ್ಕ್ಯಾಟು 10 ರೂಪಾಯಿ ಒಂದೊಂದು. ಎಷ್ಟಿದೆ ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಮೊನ್ನೆ ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗಿದ್ದೆ, ಅಲ್ಲಿ ತೊಗೊಂಡು ಬಂದೆ. ಆಶಂಗೆ ಒಂದು 5 ರೂಪಾಯಿ ಒಂದು ಇದ್ದಂಗೆ ಐತೆ. ಚೆನ್ನಾಗಿದೆ. ಮೆಂತ ಪ್ಲಸ್ ಇದ್ದಂಗೆ. ಹೌದು, ಮೆಂತ ಪ್ಲಸ್ ಇದ್ದಾಗಿದೆ ಫ್ರೆಂಡ್ಸ್. ಕಿಟ್ಕ್ಯಾಟ್ ಬನ್ನಿ ತಿನ್ನುವ. ಇದು ಕಿಟ್ಕ್ಯಾಟ್. ಸಾಕಾಗಲ್ಲ. ಆಯ್ತಾ ತಿಂಡಿ? ಆಯ್ತು. ಈಗ ಓಪನ್ ಮಾಡ್ಬೇಕೀಗ. ಸಿಗಿಲ್ಲ ತಗೊಂತೀನಿ. ನನಗಂತೂ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ. ಇವಾಗ ಸ್ಲೈಸ್ ಮಾಡಿಟ್ಟಿದ್ದೀನಿ. ಗಡ್ಡೆ ಸಕ್ಕತ್ತಾಗಿದೆ. ಕುಕ್ಕೂರು ಮಾಡಿರೋಂಥ ಅಡುಗೆ ನೋಡಿ ಫ್ರೆಂಡ್ಸ್. ಟಮಟಮತ್ ಮಾಡಿದ್ದಾರೆ ಕುಕ್ಕೂರು. ಬಟಾಣಿ ಗಿಟಾಣಿ ಎಲ್ಲ ಜೋರಾಗಿ ಹಾಕ್ಬಿಟ್ಟವ್ರೆ. ಮಮ್ಮಿಗೆ ಬಟಾಣಿ ಜಾಸ್ತಿ ಹಾಕಿ ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಹಾಕಿದೆ. ಇದಾಗ ಏನು ತರಕಾರಿ ಇರಲ್ಲ ಹೇಳ್ಬೇಕು ಅಂದ್ರೆ, ಬಟಾಣಿನಾದರೂ ಹಾಕಿದರೆ ಚೆನ್ನಾಗಿರುತ್ತೆ. ಹಾಕೋಣ. ಟೇಸ್ಟ್ ಮಾಡಿ ಹೇಳು. ಸ್ಪೂನ್ ಕೊಡ್ಲಾ? ಕೈ ತಿಂತೀಯ? ಕೈಯಲ್ಲೇ ತಿಂತೀನಿ. ಕೊಡ್ತೀಯ? ಕೈ ತಗೊಂಡಿದ್ಯಾ? ಕುಕ್ಕರ್ ಮಾಡ್ರದ ಕುಕ್ಕರೇ. ಕೂಕು ಕೂಕು ಬರೀ ಬಾಯಲ್ಲಿ
ಬಟ್ಟೆ ಹೊಲಿಬೇಕಾದ್ರೆ ಹಿಂಗೆ ಚೇರ್ ಹಿಂಗೆ ಉಳ್ಕಂತಲ್ಲ, ಅವಾಗ ಬಿದ್ದಿದ್ದು ಸ್ವಲ್ಪ ತರ್ಸಂಗಾಗೈತೆ. ನಾನು ನೋಡ್ಕೊಂಡೇ ಇಲ್ಲ. ಬಾ ನೋಡು ಹೆಂಗಾಗೈತೆ ಅಂತ. ತರ್ಸ್ಕೊಂಡೈತೆ ನೋಡ್ಕೊಂಡೇ ಇಲ್ಲ. ಲೈಟ್ ಹಾಕು. ಕೆಂಪು ಆಗೈತೆ ನೋಡು ಇಲ್ಲಿ. ನೋಡು ಹೆಂಗೆ ಕೆಂಪು ಆಗೈತೆ. ಅದೇ ಹೊತ್ತು ಬಿದ್ದಲ್ಲ ಬಟ್ಟೆ ಹೊಲಿವಾಗ. ಹಂಗಾತ ಎದ್ದಲ್ಲ ಮತ್ತೆ ತಿರ್ಗಾ ಎದ್ದು ಚೇರ್ ತಗೊಂಡು ಹತ್ತೈತೆ ಇದು ಮಾಡಿದ್ನಲ್ಲ, ಅದು ಯಾಕೆ ಹಿಂಗೆ ಮುರಿತೈತಲ್ಲ ಬಗ್ಗ 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 ಅಂತ. ಅಂತ ಅಂದರೆ ಈ ಥರ ಕೆಂಪು. ಯಾಕ ಫ್ರಾಂಕ್ ಅನಿಸ್ತೈತೆ ನಮ್ಗೆ. ಫ್ರಾಂಕ್ ಹೆಂಗಾಗತ್ತೆ ಕೆಂಪಗಿಲ್ವಾ? ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್, ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ ಅಂತೆ. ಇವತ್ತಿದು ಹೆಂಗೆ ಕೆಂಪಗಾಗೈತೆ ಅದು? ನಾನು ಬಕ್ರ ಏನಾರ ಕಷ್ಟ ಅಂತ ಹೇಳಿದ್ರೆ ನಗ್ತೀರ, ಕಷ್ಟ ಅಂತ ನಗ್ತೀರ. ನೋಡಿ ಹಿಂಗೆ ಕೆಂಪಗಾಗೈತೆ. ನಮಗೆ ಯಾಕೆ ಹಿಂಗೆ ಕೆಂಪಾಗೈತಲ್ಲ, ಏನಿರ್ಬೋದು, ಯಾಕೆ, ಎಲ್ಲಿ ತರಿಸ್ಕೊಂಡಮ್ಮ, ಎಲ್ಲಿ ಬಿದ್ದಮ್ಮ ಅಂತ ಏನಾರ ಕೇಳ್ತೀಯಾ? ಹೋಗ್ತೀಯಲ್ಲ, ನಾನಂಗೆ ಮಾಡ್ತೀನಿ ನಿಂಗೆ. ನೀನ್ ಯಾಕೆ ನಗ್ತಿದ್ಯಾ? ನಂಗೆ ನೋವಾಗ್ತಿಲ್ಲ, ಬಟ್ ಅದೇ ಹೇಳಿದ್ದು ನೋವು. ಅದೇ ಸ್ವಲ್ಪ ಬಗ 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 ಅನ್ನುತ್ತೆ. ಅದೇನು ನೋಡಿಲ್ಲ ಸ್ವಲ್ಪ ನೋವೇ ಇದು, ನೋವು ಇದೆ ಅಷ್ಟು ಬಗ ಬಗ ತುಂಬ. ಫ್ರೆಂಡ್ಸ್ ಸುಳ್ಳು ಹೇಳ್ತೀನಂತ. ಸುಳ್ಳು ಹೇಳ್ತೀಯ ಅಂತ ಎಲ್ಲ ಅಂದೆ. ನಕ್ರಂಗೆ ಅರ್ಥ ಅವಮಾನ. ನನ್ನ ನೋವು ನಿನಗೆ ಅವಮಾನ. ವಾಟ್ ಈಸ್ ದಿಸ್? ಅದಕ್ಕೆ ನೀನು ಈ ಸರ್ರಾಗ ಅಡುಗೆ ಮಾಡಕ್ಕೆ ಇಟ್ಬಿಟ್ಟಿನಿ ನಾನು. ಫ್ರೆಂಡ್ಸ್ ಇವಳು ನಂಬಲಿಲ್ಲ, ನನ್ನ ಕಾಲು ಅಂತ ಹೇಳ್ದೆ. ಫ್ರಾಂಕ್ ಮಾಡ್ತೀನಂತೆ. ಫ್ರಾಂಕೇ ಮಾಡಿದ್ದು. ಅವಳು ನಿಜವಾಗ್ದು ಹೇಳಿದ್ರು ನಂಬಲ್ಲ. ಯಾಕಂದ್ರೆ ಅವಳಿಗೆ ಏನೋ ಒಂಥರ ಡೌಟ್, ನಮ್ಮಮ್ಮ ನನಗೆ ಫ್ರಾಂಕ್ ಮಾಡ್ತಾ ಇರ್ಬೋದು ಅನ್ನೋ ಥರ ಆ ಭಾವನೆಯಲ್ಲೇ ನೋಡ್ತಾಳೆ. ಏನೇ ಮಾಡಿದ್ರು ನಮ್ಮ ಕೂಕು ಮಾತ್ರ ಯಾವತ್ತೂ ಫ್ರಾಂಕ್ ಆಗೋದಿಲ್ಲ. ಅವಳು ಸೈಲೆಂಟಾಗೆ ಇಂಟೆಲಿಜೆಂಟ್ ಅಂತ ನಾನು ಅದಕ್ಕೆ ಹೇಳ್ತೀನಿ. ಅವಳು ನಿಧಾನಕ್ಕೆ ನಮ್ಮಮ್ಮ ಸುಳ್ಳು ಹೇಳ್ತಾಳೆ, ನಿಜ ಹೇಳ್ತಾಳೆ ಅಂತ ಕಂಡುಹಿಡ್ಬಿಡ್ತಾಳೆ. ಅವತ್ತು ನಿಜವಾಗ್ಲೂ ನಾನು ಬಿದ್ದು ನಾನು ಫ್ರಾಂಕಿಗೆ ಅವಳಿಗೆ ಇಲ್ಲ ಅಂದಿದ್ರೆ ಫ್ರಾಂಕ್ ಆಗ್ತಾನೆ ಇಲ್ಲ. ಫ್ರಾಂಕ್ ಮಾಡಬೇಕಾದ್ರೆ ನಾನು ನಿಜವಾಗ್ಲೂ ಬಿದ್ದು ನಾಟಕ ಆಡಿದ್ದಕ್ಕೆ ಅವತ್ತು ಫ್ರಾಂಕ್ ಆಗಲಿ. ಇವತ್ತು ಸುಮ್ಮನೆ ತರ್ಚೈತೆ ಏನೋ ಒಂದು ಕಾರಣಕ್ಕೆ ಅಂದರೆ ಅವಳು ಏನು ಮಾಡಿದ್ರೆ ನಂಬಲಿಲ್ಲ. ಲಿಫ್ಟಿಗೆ ಕಚ್ಚಿ ನಾನು ನಾಟಕ ಆಡಿದ್ದಂಥದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಒಂದು ಡೇ ಹೀಗಿತ್ತು. ಹಬ್ಬದ ಪ್ರಯುಕ್ತ ನಾನು ಇವಾಗಲೇ ಬ್ಲೌಸ್ಗಳ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಉಕ್ಸೊಂದು ಹಾಕೋಬೇಕು ಅಷ್ಟೇ. ಸ್ಯಾರಿಗೆ ಫಾಲು ಎಲ್ಲ ಆಗಿದೆ. ಒಂದು ಕುಚ್ಚೊಂದು ಹಾಕೋಬೇಕು. ಆಶ್ರಮ ಸ್ಯಾರಿಗೆ ಕುಚ್ಚು ಹಾಕಲೇಬೇಕು. ನನ್ನ ಸ್ಯಾರಿಗೆ ಆಲ್ರೆಡಿ ಅದರಲ್ಲೇ ಬಂದಿದೆ. ನನಗೇನು ಆ ಕುಚ್ಚನ್ನ ತೆಗೆದು ಬೇರೆದು ಹಾಕೋಬೇಕು ಅನ್ನೋ ಅಂಥ ಇಂಟ್ರೆಸ್ಟ್ ಏನಿಲ್ಲ. ಅದೇ ಇರಲಿ ಓಕೆ ಅಂತೇಳಿ ಹಾಕೇ ಬಿಟ್ಟಿದ್ದೀನಿ. ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಮಗಳ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ರಶ್ಮಿ ಕರಿಯಪ್ಪ ಅಂತ. ನನ್ನ ಮಗಳು ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಾನು ಒಂದು ದಿನ ಬಿಟ್ಟು ಒಂದು ದಿನ ನಾನು ವೀಡಿಯೋ ಹಾಕೋವಂಥದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.